ರಾಜಕೀಯ ನಾಯಕರ ಭಾಷಣಕ್ಕೂ ಸೈನಿಕರು ಗ್ರೌಂಡ್ನಲ್ಲಿ ಎದುರಿಸೋ ರಿಯಾಲಿಟಿಗೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಅಮೆರಿಕ ವೆನೆಜುವೆಲಾದ ಅಧ್ಯಕ್ಷರನ್ನ ಹಿಡಿದು ತಂದಾಗ ಭಾರತದಲ್ಲಿ ಒಂದು ಪ್ರಶ್ನೆ ಉಟ್ಕೊಳ್ತು, ನಮ್ಮಿಂದಲೂ ಇದು ಸಾಧ್ಯನಾ? ಸೊ ರಾಜಕಾರಣಿಗಳ ಮಾತುಗಳಿಗೂ ಮಿಲಿಟರಿ ವಾಸ್ತವಕ್ಕೂ ಇರೋ ದೊಡ್ಡ ಅಂತರವನ್ನ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಈ ಇಡೀ ಚರ್ಚೆ ಶುರುವಾಗಿದ್ದೇ ವೆನೆಜುವೆಲಾದ ನಡೆದ ಒಂದು ಘಟನೆಯಿಂದ. ಅದನ್ನು ನೋಡಿದ ಮೇಲೆ ಭಾರತದಲ್ಲೂ ಒಂದು ದೊಡ್ಡ ಚರ್ಚೆ ಶುರುವಾಯಿತು. ಅಮೆರಿಕಾಗೆ ಆಗಿದ್ದು ನಮಗೂ ಸಾಧ್ಯನಾ? ಬನ್ನಿ ಈ ಪ್ರಶ್ನೆಯನ್ನು ಇಟ್ಕೊಂಡು ನಮ್ಮ ಇವತ್ತಿನ ವಿಶ್ಲೇಷಣೆಯನ್ನ ಶುರು ಮಾಡೋಣ. ಹಾಗಿದ್ರೆ ಈ ಚರ್ಚೆಗೆ ಕಾರಣವಾದ ಘಟನೆ ಏನು? ಅಮೆರಿಕ ತನ್ನ ಸ್ಪೆಷಲ್ ಫೋರ್ಸ್ ಅಂದ್ರೆ ಡೆಲ್ಟಾ ಫೋರ್ಸ್ ಬಳಸಿ ವೆನೆಜುವೆಲಾದ ಅಧ್ಯಕ್ಷ ಮದುರೋ ಅವರನ್ನ ಸೆರೆ ಹಿಡಿಯಿತು. ಈ ಆಪರೇಷನ್ ಯಶಸ್ವಿಯಾಗಿದ್ದೇ ತಡ, ಇದರ ಎಫೆಕ್ಟ್ ಭಾರತದ ರಾಜಕೀಯದ ಮೇಲೂ ಆಯಿತು. ಈ ಚರ್ಚೆಗೆ ಕಿಡಿ ಹೊತ್ತಿಸಿದ್ದು ಹೈದರಾಬಾದ್ ಸಂಸದ ಅಸಾದುದ್ದೀನ್ ಓವೈಸಿ. ಅವರು ನೇರವಾಗಿ ಪ್ರಧಾನಿ ಮೋದಿಯವರಿಗೆ ಸವಾಲ್ ಹಾಕಿದ್ರು. ಟ್ರಂಪ್ ಮಾಡಿದ್ದು ಮೋದಿಯವರಿಂದ ಯಾಕೆ ಸಾಧ್ಯವಿಲ್ಲ? ಪಾಕಿಸ್ತಾನದ ಒಳಗೆ ಸೇನೆಯನ್ನ ಕಳಿಸಿ ನಮಗೆ ಬೇಕಾಗಿರೋ ಮಸೂದ್ ಅಜಾರ್, ಹಫೀಜ್ ಸಯೀದ್ನಂತಹ ಉಗ್ರರನ್ನ ಅಮೆರಿಕ ಸ್ಟೈಲ್ನಲ್ಲೇ ಹಿಡಿದು ತನ್ನಿ ಅಂತ ವ್ಯಂಗ್ಯವಾಗಿ ಸವಾಲ್ ಹಾಕಿದ್ರು. ಆದರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಇದೆ. ವೆನೆಜುವೆಲಾವನ್ನ ಪಾಕಿಸ್ತಾನಕ್ಕೆ ಹೋಲಿಸೋದು ಸರಿನಾ? ನಿಜ ಹೇಳ್ಬೇಕಂದ್ರೆ ಆ ದೇಶಕ್ಕೂ ಈ ದೇಶಕ್ಕೂ ಸಂಬಂಧವೇ ಇಲ್ಲ. ಪಾಕಿಸ್ತಾನ ಅಂದ್ರೆ ವೆನೆಜುವೆಲಾ ಅಲ್ಲ. ಈ ರಿಯಾಲಿಟಿನ ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಈ ಹೋಲಿಕೆಯನ್ನೇ ನೋಡಿ. ಒಂದು ಕಡೆ ವೆನೆಜುವೆಲಾ, ಇನ್ನೊಂದು ಕಡೆ ಪಾಕಿಸ್ತಾನ. ಪಾಕಿಸ್ತಾನ ಒಂದು ನ್ಯೂಕ್ಲಿಯರ್ ಪವರ್. ಅವರ ಸೇನೆ ತುಂಬಾ ದೊಡ್ಡದು. ಅವರ ರಾಡಾರ್ ಸಿಸ್ಟಮ್ ತುಂಬಾನೇ ಅಡ್ವಾನ್ಸ್ಡ್. ಒಂದು ವೇಳೆ ಭಾರತದ ಹೆಲಿಕಾಪ್ಟರ್ಗಳು ಗಡಿ ದಾಟಿ ಒಳಗೆ ಹೋದ್ರೆ ಪಾಕಿಸ್ತಾನ ತಕ್ಷಣ ಪ್ರತಿದಾಳಿ ನಡೆಸೋದು ಗ್ಯಾರಂಟಿ. ವೆನೆಜುವೆಲಾದಲ್ಲಿ ಈ ಮಟ್ಟದ ರಿಸ್ಕ್ ಇರಲೇ ಇಲ್ಲ. ನೋಡಿ, ಒಂದು ವಿಚಾರ ಅರ್ಥ ಮಾಡ್ಕೋಬೇಕು. ಭಾರತೀಯ ಸೇನೆ ಮಾಲ್ಡೀವ್ಸ್ ಅಥವಾ ಶ್ರೀಲಂಕಾಕ್ಕೆ ಹೋಗಿ ಅಲ್ಲಿ ಯಾರನ್ನಾದರೂ ಹಿಡಿದು ತಂದ್ರೆ ಅದನ್ನ ದೊಡ್ಡ ಸಾಧನೆ ಅನ್ನೋಕ್ಕಾಗಲ್ಲ. ಆದರೆ ಪಾಕಿಸ್ತಾನದ ವಿಷಯನೇ ಬೇರೆ. ಅಲ್ಲಿಗೆ ನುಗ್ಗಿ ಒಬ್ಬರನ್ನ ಜೀವಂತವಾಗಿ ಹಿಡಿದು ತರೋದು ಅತಿ ಕಷ್ಟಕರ ಮತ್ತು ತುಂಬಾನೇ ಅಪಾಯಕಾರಿ ಕೆಲಸ. ಇಂಥ ಒಂದು ಆಪರೇಷನ್ ಎಷ್ಟು ಕಷ್ಟ ಅಂತ ನೋಡೋಣ ಬನ್ನಿ. ಫಸ್ಟ್, ನಮ್ಮ ಹೆಲಿಕಾಪ್ಟರ್ಗಳು ಪಾಕಿಸ್ತಾನದ ರಾಡಾರ್ಗೆ ಸಿಕ್ಕಾಕೊಳ್ಳದೆ ಒಳಗೆ ಹೋಗಬೇಕು. ಆಮೇಲೆ ಶತ್ರುಗಳ ನೆಲದಲ್ಲಿ ಕನಿಷ್ಠ ಒಂದು 30ರಿಂದ 60 ನಿಮಿಷ ಆಪರೇಷನ್ ಮಾಡಿ ನಮ್ಮ ಟಾರ್ಗೆಟನ್ನು ಹಿಡ್ಕೊಂಡು ಅವರ ಕೌಂಟರ್ ಅಟ್ಯಾಕ್ನಿಂದ ತಪ್ಪಿಸ್ಕೊಂಡು ಸೇಫಾಗಿ ವಾಪಸ್ ಬರಬೇಕು. ಇದು ಅಂದ್ಕೊಂಡಷ್ಟು ಸುಲಭವಲ್ಲ. ಈಗ ನಿಮ್ಮೆಲ್ಲರ ತಲೆಯಲ್ಲಿ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಅಮೆರಿಕ ಪಾಕಿಸ್ತಾನದ ಒಳಗೆ ನುಗ್ಗಿ ಉಸಾಮಾ ಬಿನ್ ಲಾಡೆನ್ನನ್ನು ಕೊಂದಿತಲ್ವಾ? ಹಾಗಾದರೆ ಭಾರತಕ್ಕೆ ಯಾಕಾಗಲ್ಲ? ಹೌದು, ಇದು ಬಹಳ ಮುಖ್ಯವಾದ ಪ್ರಶ್ನೆ. ಹೌದು, 2011ರಲ್ಲಿ ಅಮೆರಿಕ ಅಬೋಟಾಬಾದ್ಗೆ ನುಗ್ಗಿ ಆಪರೇಷನ್ ಮಾಡಿದ್ದು ನಿಜ. ಆಗ ಅವ್ರಿಗೇನು ಸಮಸ್ಯೆ ಆಗಲಿಲ್ಲ ಅನ್ನೋ ವಾದವನ್ನ ತುಂಬಾ ಜನ ಮುಂದಿಡ್ತಾರೆ. ಆದರೆ ಆ ಪರಿಸ್ಥಿತಿಗೂ ಇವತ್ತಿನ ಇಂಡಿಯಾ ಪಾಕ್ ಪರಿಸ್ಥಿತಿಗೂ ತುಂಬಾನೇ ವ್ಯತ್ಯಾಸ ಇದೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಅಮೆರಿಕ ದಾಳಿ ಮಾಡಿದಾಗ ಪಾಕಿಸ್ತಾನದ ಸೇನೆ ಸುಮ್ಮಿತ್ತು ಅಂತ ಹೇಳಲಾಗುತ್ತೆ. ಯಾಕಂದ್ರೆ ಅಮೆರಿಕದ ಮೇಲೆ ಕೈ ಮಾಡಿದ್ರೆ ಏನಾಗುತ್ತೆ ಅನ್ನೋ ಭಯ ಅವರಿಗಿತ್ತು. ಆದರೆ ಭಾರತದ ವಿಷಯದಲ್ಲಿ ಪಾಕಿಸ್ತಾನ ಹೀಗೆ ಸುಮ್ಮನಿರುತ್ತಾ? ಚಾನ್ಸೇ ಇಲ್ಲ. ಅಷ್ಟೇ ಅಲ್ಲ, ಅಮೆರಿಕ ಆಗಲೇ ಆ ಭಾಗದಲ್ಲಿ ಸಕ್ರಿಯವಾಗಿತ್ತು. ಈ ವ್ಯತ್ಯಾಸಗಳನ್ನು ನಾವು ಗಮನಿಸಲೇಬೇಕು. ಹಾಗಾದರೆ ಅಸಲಿ ವಿಷಯ ಏನು? ಇಲ್ಲಿ ನಾವು 2 ಬೇರೆ ಬೇರೆ ಮಿಲಿಟರಿ ಆಕ್ಷನ್ಗಳನ್ನು ಅರ್ಥ ಮಾಡ್ಕೋಬೇಕು. ಒಂದು ಸೆರೆ ಹಿಡಿಯುವುದು, ಇನ್ನೊಂದು ಮುಗಿಸುವುದು. ಇವೆರಡರ ಸಾಮರ್ಥ್ಯ ಮತ್ತು ವಾಸ್ತವತೆ ಸಂಪೂರ್ಣವಾಗಿ ಬೇರೆ ಬೇರೆ. ಈ ಸ್ಲೈಡ್ ನೋಡಿದ್ರೆ ವ್ಯತ್ಯಾಸ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಒಬ್ಬರನ್ನ ಜೀವಂತವಾಗಿ ಹಿಡಿದು ತರಬೇಕಂದ್ರೆ ನಮ್ಮ ಸೈನಿಕರು ಅಲ್ಲಿಗೆ ಹೋಗಬೇಕು, ಹೆಲಿಕಾಪ್ಟರ್ ಬೇಕು. ಇದು ತುಂಬಾನೇ ರಿಸ್ಕಿ, ಆಲ್ಮೋಸ್ಟ್ ಇಂಪಾಸಿಬಲ್. ಆದರೆ ಶತ್ರುವನ್ನು ಇರುವಲ್ಲಿಯೇ ಮುಗಿಸೋದು ಇದೆಯಲ್ಲ, ಅದು ಬೇರೆ. ಅದಕ್ಕೆ ಲಾಂಗ್ ರೇಂಜ್ ಮಿಸೈಲ್ಗಳನ್ನು ಬಳಸಬಹುದು. ಇದರಲ್ಲಿ ರಿಸ್ಕ್ ಕಡಿಮೆ ಮತ್ತು ಈ ಕೆಪಾಸಿಟಿ ಭಾರತಕ್ಕೆ ಖಂಡಿತ ಇದೆ. ಹೌದು, ಪಾಕಿಸ್ತಾನದ ಯಾವ ಮೂಲೆಯಲ್ಲಿರೋ ಟಾರ್ಗೆಟ್ ಅನ್ನಾದರೂ ಹೊಡೆದುಳಿಸೋ ಶಕ್ತಿ ಭಾರತಕ್ಕಿದೆ. ನಮಗೆ ಸರಿಯಾದ ಇಂಟೆಲಿಜೆನ್ಸ್ ಮಾಹಿತಿ ಇದ್ರೆ ಸಾಕು, ಒಂದೇ ಒಂದು ಬ್ರಹ್ಮೋಸ್ ಮಿಸೈಲ್ ಆ ಕೆಲಸವನ್ನ ಮಾಡುತ್ತೆ. ಈ ಹಿಂದೆ ಬಹಬುಲ್ಪುರ್, ಮುರಿದ್ಕೆಯಂತಹ ಉಗ್ರರ ಅಡುಗುತಾಣಗಳ ಮೇಲೆ ಭಾರತ ನಡೆಸಿದ 100% ನಿಖರವಾದ ದಾಳಿಗಳು ನಮ್ಮ ಈ ಸಾಮರ್ಥ್ಯವನ್ನ ಜಗತ್ತಿಗೆ ತೋರಿಸಿವೆ. ಸರಿ, ಅಮೆರಿಕದ ಒಂದು ಆಕ್ಷನ್ ಭಾರತದಲ್ಲಿ ಇಷ್ಟೆಲ್ಲ ಚರ್ಚೆ ಹುಟ್ಟು ಹಾಕಿದರೆ ಜಗತ್ತಿನ ಬೇರೆ ಕಡೆ ಇದರ ಎಫೆಕ್ಟ್ ಹೇಗಾಗಿದೆ? ಉದಾಹರಣೆಗೆ ಇರಾನ್. ವೆನೆಜುವೆಲಾದಲ್ಲಿ ನಡೆದ ಈ ಘಟನೆ ಇರಾನ್ನಲ್ಲಿ ದೊಡ್ಡ ಆತಂಕವನ್ನೇ ಸೃಷ್ಟಿ ಮಾಡಿದೆ. ವೆನೆಜುವೆಲಾ ಘಟನೆ ನಡೆದಿದ್ದಾಗೆ ಇರಾನ್ನ ಸುಪ್ರೀಂ ಲೀಡರ್ ಅಯತೊಲ್ಲಾ ಖೊಮೇನಿಗೆ ನಡುಕ ಶುರುವಾಗಿದೆ ಅಂತ ಹೇಳ್ತಾರೆ. ನಾಳೆ ಟ್ರಂಪ್ ತನ್ನನ್ನು ಇದೇ ರೀತಿ ಹಿಡ್ಕೊಂಡು ಹೋಗ್ಬೋದು ಅನ್ನೋ ಭಯ ಅವ್ರಿಗೆ ಶುರುವಾಗಿದೆ. ಅಂದ್ರೆ ಅಮೆರಿಕದ ಒಂದು ನಡೆ ಇರಾನ್ನ ಆಂತರಿಕ ರಾಜಕೀಯದಲ್ಲಿ ಹೇಗೆ ತಳಮಳ ಸೃಷ್ಟಿಸಿದೆ ನೋಡಿ.
ಇರಾನ್ನಲ್ಲಿ ಸದ್ಯಕ್ಕೆ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳು ನಡೀತಾ ಇವೆ. ಅಮೆರಿಕ ಈ ಪ್ರತಿಭಟನಾಕಾರರಿಗೆ ಸಪೋರ್ಟ್ ಕೂಡ ಮಾಡ್ತಿದೆ. ಇದರಿಂದಾಗಿ ಆಯತೊಲ್ಲಾ ಖೊಮೇನಿ ಒಂದು ಸೀಕ್ರೆಟ್ ಜಾಗದಲ್ಲಿ ಅಳ್ಕೊಂಡಿದ್ದಾರೆ ಅಂತಾನೂ ಹೇಳಲಾಗ್ತಿದೆ. ಆದರೆ ಎಕ್ಸ್ಪರ್ಟ್ಗಳ ಪ್ರಕಾರ ಅಮೆರಿಕ ಅವರನ್ನ ಹಿಡಿತಿರೋದಕ್ಕಿಂತ ಹೆಚ್ಚಾಗಿ ಅಲ್ಲಿನ ಸರ್ಕಾರವನ್ನೇ ಬದಲಾಯಿಸೋಕೆ ಅಂದ್ರೆ ರಿಜೀಮ್ ಚೇಂಜ್ ಮಾಡೋಕೆ ಪ್ರಯತ್ನಿಸೋ ಸಾಧ್ಯತೆನೇ ಹೆಚ್ಚು. ಸೊ ಕೊನೆಗೆ ಈ ಇಡೀ ವಿಶ್ಲೇಷಣೆ ನಮ್ಮನ್ನ ಒಂದು ಮೂಲಭೂತ ಪ್ರಶ್ನೆ ಹತ್ರ ಕರ್ಕೊಂಡು ಬಂದು ನಿಲ್ಲಿಸುತ್ತೆ. ರಾಜಕೀಯ ನಾಯಕರು ತಮ್ಮ ಭಾಷಣಗಳಲ್ಲಿ ಆಡೋ ಮಾತುಗಳಿಗೂ ನಮ್ಮ ಸಶಸ್ತ್ರ ಪಡೆಗಳು ನೆಲದ ಮೇಲೆ ಎದುರಿಸೋ ಕಠಿಣ ವಾಸ್ತವಕ್ಕೂ ನಡುವೆ ಇರೋ ನಿಜವಾದ ಅಂತರವಾದ್ರೂ ಏನು? ಇದ್ರ ಬಗ್ಗೆ ನಾವೆಲ್ಲ ಯೋಚಿಸಬೇಕಿದೆ.